ಮಾಡ್ಬಿಟ್ಟಲೆ ಬದಿತಿ ಅವನ ಗಂಡನ್ ತಿಂದು ಮಿಂಡನ್ ಚಾಕ್ರಿ ಮಾಡಿಲ್ಲ ಅಂತ ಹಂಗಾಯ್ತು ಕತೆ ಅಕ್ಕ ಆ ನನ್ನ ಮಗ ದಂಡ ಬಿಟ್ಟದನಲ್ಲ ಅವನು ಗೋಣಿ ಮಯ ಅಂತ ತಂದಿ ನೋಡ್ ತೆಗಿತೀನಿ फटिंग व्यावासी ಅಲ್ಲ ಕಾಂದಾ ಬದಿ ಮಿರ್ಚಿ ಬದಿ ಮಾಡಿದ್ರೆ ಬೇರೆ ಗೊತ್ತಾ ಅಲ್ಲ ಅವನನ್ನೆಲ್ಲ ದಾರಿಯಾಗಿ ಚಟ್ಟಿ ಮಾಡೋದು ಅಷ್ಟೇ ಆಗುತ್ತೆ ಮತ್ತೆ ಗೊತ್ತರೆ ಮಗನಿಗೆ ಏ ಥೂ ಮಗನ ನಾನು ಬದ್ಮ ಹೈಸ್ಕೂಲ್ ನಿಂದ ಲವ್ ಮಾಡ್ತಾ ಇರೋದು ಎರಡೇ ದಿನದಾಗ ಅವಳ ಕೊರಳಿ ಕರಿಮಣಿ ಬಿಟ್ಕೊಂಡೇ ಬಾಕಿ ನೋಡು ಬಾಹುಬಲಿ ಏ ಶಿವಲಿಂಗ ಏನಾಗಿತ್ತು ನಡೆದಾರ ಏನನ್ನ ಹೊಡೆದಾರಾಗಿತ್ತು ಇವನ ಮಂಡ ಗತಿ ತಗೊಂಬಂದ ಅಲ್ಲ ನನ್ನ ಮಗ ಏನಂತ ಗೊತ್ತಾ ಏನಂತ ಪದ್ಮ ತನ್ನವರ ತನ್ನ ಸೆಟಪ್ ತಂಡಲಿಂಗ ಅಂತಾನ ಹಂಗಂತಾನ ಮಗ ಮತ್ತೆ ಏ ಗಂಡಪಿಂಡ ಪದ್ಮಾವತಿ ನನ್ನ ಲವರ್ ಅಷ್ಟೇ ಅಲ್ಲ ಮಗನ ನನ್ನ ಹೆಂಡತಿ ಅಲ್ಲ ಮಗನ ಮೊದಲಿನಿಂದ ನಾ ಯಾರ ಮದುವೆ ಆಗಲಿ ಹುಡುಗರ ನಿಧಿ ಮಾಡಕತ್ತಾರ ನಾ ಯಾರ ಮದುವೆ ಆಗಲಿ ನಮ್ಮ ರೆಡಿ ಇದ್ರ ಓಕೆ ನಾಳೆ ಮದುವೆ ಅಂದ್ರ ಅಪ್ಪ ಅಮ್ಮ ಕೇಳಿಬಿಡು ನನ್ನನ್ನ ಮದುವೆ ಆಗ್ಬೇಕಾ ಏನೇನ್ ಮಾಡಿಲ್ಲ ಇವೇ ಜುಂಕಿ ಕೊಟ್ಟಿ ಮೂಗಾಗ ಲತ್ತಾಕ್ಸಿ ಕುತ್ತಿಗೆಯಾಗ ಅದಾಕ್ಸೀನಿ ಕಾಲಾಗ ಗೆಜ್ಜೆ ಹಾಕ್ಸೀನಿ ಅಲ್ಲ ನಿನಗೆಲ್ಲ ನಾನೇ ಮಾಡಾಕ್ತೀನಿ ಏನಂತೆ ನಿನ್ನ ಮಾರಾಣಿಗಳ ನೋಡ್ಕೊಂತೀನಿ ನನ್ನ ಗ್ಯಾರೇಜ್ ಮಾರಾದ್ರೂ ಸರಿ ಅದ್ರಾಗೆ ಗೊಳೆದ ಒಂದು ಚೈನಿ ತಗ್ಗಿ ಮಾಡ್ತೀನಿ ರಾಣಿಯಾಗಿ ನೋಡ್ಕೊಂತೀನಿ ಏನಂತೆ ಡೂಪ್ಲಿಕೇಟ್ ಇವಳಿಗೆ ಗಾಡಿ ತೆಗ್ಸ್ಕೊಟ್ಟು ನಿಮ್ಮ ಅಪ್ಪನೇನು ಇವಳಿಗೆ ಗಾಡಿ ತೆಗ್ಸ್ಕೊಟ್ಟವನು ನಾನೇ ಇವಳಿಗೆ ಉಂಗುರ ಮಾಡಿದವನು ನಾನೇ ಕೈ ಬಳೆ ಮಾಡಿಸ್ಕೊಂಡವನು ನಾನೇ ಅಷ್ಟೇ ಅಲ್ಲ ಈಕೆ ಹಾಕೊಂಡಿರುವ ಡ್ರೆಸ್ಸು ನಂದೇ ಕಣ ಕೊಟ್ಟಿರುವ ದುಡ್ಡು ಮಾತ್ರ ಲೆಕ್ಕ ಇಟ್ಟಿಲ್ಲ ಈಕೆ ಬೇಡ ಬೇಡ ಹಗಲು ರಾತ್ರಿ ಮಾಡ್ತಾ ಇದ್ದೀನಿ ಈಕೆಗೆ ಹೆಲ್ಪು ಅದು ಲೆಕ್ಕ ಆಗ್ತಿಲ್ಲ ಮಗನ ನೆನ್ಪಿಟ್ಕೋ ಇಬ್ರು ಹೊಡೆದಾಡಕತ್ತೀರಿ ನಾವು ಆದ್ರೆ ನನಗೊಂದು ಅನಿಸ್ತಿ ಈ ಫಿಗರ್ ಸಂಬಂಧ ಈ ನಮ್ಮನಿ ಹೊಡೆದಾಡಕತ್ತೀವಿ ಕಟ್ಟ ಕಡೆಗೆ ಕಾಡುವ ಒಂದೇ ಒಂದು ಪ್ರಶ್ನೆ ಪದ್ಮಾವತಿ ಯಾರು ಹಿಂಡಿದ್ರು ಬಾಹುಬಲಿಗೆ ಮನಸ್ಸು ಅಂತ ಹೇಳ್ತಿ ಹೇ ನೀನ್ ಹೇಳ್ತಿ ನಿನ್ ಮಾತಿಗೆ ಭಾಳ ಖುಷಿ ಆಗತ್ತ ಆದ್ರ ಬಾಹುಬಲಿ ಬಿಟ್ಟು ಬದುಕಾಕ ನನಗೆ ಮನಸ್ಸಿಲ್ಲ ನೋಡು ಅವ ಚಿನ್ನ ಕೊಟ್ಟಾನ ಅದನ್ನು ವಾಪಸ್ ಕೊಡ್ಬೋದು ಬಟ್ಟಿ ಕೊಟ್ಟಾನ ಅದನ್ನು ವಾಪಸ್ ಕೊಡ್ಬೋದು ಆದ್ರ ಅವ ನನಗೊಂದು ಕೊಟ್ಟಿದ್ದನ್ನ ಹೆಂಗ್ ವಾಪಸ್ ಹೇಳ್ಬೇಕು ಪಪ್ಪಿದೆ 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 ಪಾರೋಲ ಪಾರೋಲ ಪಪ್ಪಿದೆ 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 ಪಪ್ಪಿದೆ
ಎತ್ಕೊತಾನ ಇವ ಎತ್ಕೊತಾನ ಅವನ್ನೆಲ್ಲ ಕೌಂಟ್ ಕೇಳಬಾರ್ದು. ನಾನು ನಿಮ್ಗೊಂದು ಮಾತಿರ್ತೀನಿ, ನೀವಿಬ್ಬರಲ್ಲ ರಗಡ ಮಂದಿ ಕೊಡ್ಸ್ಯಾರ ಅವನ್ನೆಲ್ಲ ಲೆಕ್ಕ ಹೇಳ್ಕೊಂತ ಕುಂತ ಮತ್ತೊಂದು ದೊಡ್ಡ ಲಿಸ್ಟ್ ಆಗತ್ತೆ ನಮಗೆ. ಅವೆಲ್ಲ ಬೇಡ. ನಾನು ನಿಮ್ಗೊಂದು ಮಾತಿರ್ತೀನಿ, ಇಬ್ರು ನನಗೆ ಕೊಡ್ತೀರಿ, ನೀವು ಇಬ್ರು ಇಟ್ಕೊಂಡು ಕುಂತೀರಿ. ಆದ್ರೆ ನಿಮ್ಮಿಬ್ರು ಕೈಲಿ ಯಾವ ಕೈಲಿ ತಾಳಿ ಕಟ್ಟಿಸ್ಬೇಕು ಅಂತ ನನಗೆ ಗೊತ್ತಾಗತ್ತೆ. ನೀವೇನ ಹೌದಲ್ಲ? ಏ ನತ್ತು ಕತ್ತಿ ಜಂಗಿ ಏನದು ಹುಡುಗಲ್ ಇಟ್ಕೊಂಡು ಆನಂದ ಜಿಗದ ಆಡಕತ್ತೀನಿ. ಹೇಳಿಲ್ಲ ನಿಂದು ತುಕ್ಕತೈತಿ, ಅವಂದ್ರಾಗ ಗುಂಡ ಇಲ್ಲ. ಎರಡು ತುಪ್ಪಾಕಿಗಳ ನೀವು ಮಾತಾಡೋದನ್ನ ಕೇಳಿದೆ. ನೀವಿಬ್ರು ದಮ್ಮ ಅಂತ ನನ್ನ ಜೊತೆ ಯಾರು ಕುಣಿತೀರಿ ನೋಡ, ಅವ್ರ ಕಡೆಯಿಂದ ನಾ ತಾಳಿ ಕಟ್ಟಿಸ್ಕೊಳಕ್ಕೆ.
ಇವಕ್ಕೆಲ್ಲ ಚುಟ್ಟು ಚುಟ್ಟು ಅನ್ಬೇಕು ನಮ್ಮ ಆ ಕಡೆ ಬಿದ್ದು ಇವು ಮೈಕೋತ ಹೋರಿ ಆ ಕಡೆ. ಸಮುದ್ರದಲ್ಲಿ ಮಾತ್ರ ಚಂಡಮಾರುತ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ನ ಬಾಳಿನಲ್ಲಿ ಚಂಡಮಾರುತ ಆಗಿದೆ. ಅಯ್ಯೋ, ಅಣ್ಣನ ಮಾತು ಕೇಳಿದೆ, ಅಣ್ಣನ ಮನಸ್ಸಿಗೆ ನೋವು ಕೊಟ್ಟು ಬಿಟ್ಟೆ. ಆದ್ರೆ ಇವರಿಬ್ಬರನ್ನ ನನ್ನ ಕೈಲಿ ಮರೆಯಕ್ಕೆ ಆಗ್ತಿಲ್ಲ. ಅಯ್ಯೋ, ಈಗ ನಾನು ಏನ್ ಮಾಡ್ಲಿ? ಅಯ್ಯೋ, ಆದ್ರೆ ಜೀತೇಶಿಗೂ ನನ್ನ ಮನಸ್ಸಿಗೆ ನೋವು ಕೊಟ್ಬಿಟ್ಟೆ. ಈ ಕಡೆ ಇವನ ಮನಸ್ಸಿಗೂ ನೋವು ಕೊಟ್ಬಿಟ್ಟೆ. ಹಾಗಾದ್ರೆ ಅಣ್ಣನಿಗೂ ದ್ರೋಹ ಮಾಡ್ಬಿಟ್ಟೆ. ಇಲ್ಲ, ನಾನು ಬದುಕಬಾರ್ದು. ಹೌದು, ನಾನು ಏನ್ ಮಾಡ್ಲಿ? ಇವ್ರಿಬ್ರು ಮರಿಬೇಕಂದ್ರೆ ನಾನು ಏನ್ ಮಾಡ್ಲಿ? ಇಬ್ಬರನ್ನು ಮರೆಯೋದು ನನ್ನ ಕೈಲಿ ಆಗ್ತಾ ಇಲ್ಲ. ಅದೃಷ್ಟವಂತ ಈ ಪ್ರಪಂಚದಲ್ಲಿ ಯಾರಿಲ್ಲ. ಸದಾ ಏಕಾಂಗಿಯಾಗಿ ಬದುಕುತ್ತಿದ್ದ ನನಗೆ
ವೈಜ್ಞಾನಿಕವಾಗಿ ಅಮೃತ ವರ್ಷಿಣಿ ಸಿಕ್ಕಿದಳು. ಅಮೃತ ವರ್ಷಿಣಿ ನನ್ನ ಜೀವನ ಸಂಗಾತಿ ಅಷ್ಟೇ ಅಲ್ಲ, ಅವಳು ನನ್ನ ಗೆಳೆಯತಿ, ನನ್ನ ಉಸಿರು, ನನ್ನ ಸರ್ವಸ್ವ. ಸಾರಿ ಡಾರ್ಲಿಂಗ್, ಬೇರೆ ಬಂದ್ಬಿಟ್ಟೆ, ದಯವಿಟ್ಟು ಕಾಫಿ ಮಾಡ್ಕೋಬೇಡಿ. ಇಷ್ಟು ಬಾಯ್ ಮತ್ತೆ ಮನದ ಔಷಧಿ ಇದೆ ಅಂತ ಹೇಳ್ತಾ ಇದೆಯಲ್ಲ, 2 ಕೋಟಿ ರೂಪಾಯಿ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಋಣ ಹೇಗೆ ಬಿಡಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಓಕೆ, ಮದುವೆಗೆ ಋಣ ತೀರಿಸೋದು ಹೇಳ್ತಾ ಇದ್ದೀರಾ ನೀವು ನನಗೆ? ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳುತ್ತಿದ್ದೇವೆ ಅಲ್ಲ, ನೀನು ನನ್ನ ಧರ್ಮಪತ್ನಿಯಾದ ಮೇಲೆ ಎಲ್ಲವನ್ನ ತೀರಿಸಿದ ಹಾಗೆ. ನೋಡಿ ಪ್ರಥಮ್, ನಮ್ಮ ತಂದೆಗೆ ಈ ಮದುವೆ ಇಷ್ಟ ಇಲ್ಲ, ಸೊ ಈ ಮದುವೆ ಆಗೋದು ಅಸಾಧ್ಯ. ಅಮೃತ ವರ್ಷಿಣಿ, ಮದುವೆ ಅಸಾಧ್ಯ ಅಂತ ಮಾತ್ರ ಹೇಳಬೇಡ. ಈಗಾಗಲೇ ನೀನೇ ನನ್ನ ಭಾವಿ ಪತ್ನಿ ಎಂದು ಅರಿತು ನನ್ನ ಎಲ್ಲಾ ಸಂಪತ್ತನ್ನು ನಿನಗರ್ಪಿಸಿದ್ದೇನೆ. ನೀನು ಮದುವೆಗೆ ಒಪ್ಪದಿದ್ದರೆ ಬಲವಂತವಾಗಿ ನಿನಗೆ ತಾಳಿ ಕಟ್ಟಬೇಕಾಗುತ್ತದೆ. ನೋಡಿ, ಈ ಅಮೃತ ರಚನೆಗಳಿಗೆ ತಾಳಿ ಕಟ್ಟೋದು ಒಂದೇ, ಹಾವಿನ ಸ್ನೇಹ ಮಾಡೋದು ಒಂದೇ. ನೀನು ನಿನ್ನ ಪ್ರೀತಿ ಮಾಡಿದ್ದು ಮದ್ವೆ ಆಗ್ತೀನಿ ಅಂತ ಹೇಳಿದ್ದು, ಮದ್ವೆ ಆಗೋದಕ್ಕಲ್ಲ. ಎಲ್ಲ ಹಣ ಆಸ್ತಿ ಅಂತಸ್ತನ್ನ ನನ್ನ ಕೈ ವಶ ಮಾಡ್ಕೊಳ್ಳೋದಕ್ಕೆ. ಬೇಡ, ಇನ್ನು ಬೇಕಾದ್ರೆ ನನಗೆಲ್ಲ ಸಿರಿ ಸಂಪತ್ತನ್ನು ನಿನಗರ್ಪಿಸು. ಆದ್ರೆ ನನ್ನನ್ನು ಮಾತ್ರ ದೂರ ಮಾಡಬೇಡ. ನೀನು ದೂರವಾಗಿ ಹೋಗಿಬಿಟ್ಟರೆ ನಾನು ಹುಚ್ಚನಾಗಿ ಬಿಡ್ತೇನೆ. ಪ್ರೀತಿ ಪ್ರೇಮ ಏನು ಅಂತ ಗೊತ್ತಿಲ್ಲ, ನನ್ನನ್ನು ಪ್ರೇಮ ಸಾಗರದಲ್ಲಿ ತಳ್ಳಿಬಿಟ್ಟೆ. ಈಗ ದಡ ಸಿಗುವರೆಗೂ ಪ್ಲೀಸ್ ನನ್ನ ಕೈ ಬಿಡಬೇಡ. ಕೈ ಬಿಡಬೇಡ. ಈ ಅಮೃತ ವರ್ಷಿಣಿಯ ಕೈ ಹಿಡಿಯುವ ಗಂಡು ನಾನಿರಬೇಕಾದ್ರೆ ನಿನಗೆ ಯಾಕೋ ಬೇಕೋ ಈ ಪ್ರೀತಿ ಪ್ರೇಮದ ಸೆಂಟಿಮೆಂಟು? ಡಿಯರ್ ಪ್ರಥಮ್, ಸಾಗರದಲ್ಲಿ ಸಾಗ್ತಾ ಇರುವಾಗ ಬರೀ ಅಪ್ಪಿಗೆ ನಂಬಿದ್ರೆ ಸಾಲದು ಮರಿ. ಸ್ವತಃ ನಮಗೂ ಕೂಡ ಈಜಾಡಲಿಕ್ಕೂ ಬರ್ಬೇಕು. ಹೀಗೆ ಹೋದ್ರೆ ಚಂಡಮಾರುತನೋ ಪ್ರವಾಹನೋ ಸುಳ್ಳು ಸಿಕ್ಕಾಕೊಂಡು ಸತ್ತೋಗ್ಬಿಡ್ತೀವಿ. ನನ್ನ ಬಾಳಿನಲ್ಲಿ ಅಮೃತ ವರ್ಷಿಣಿಯಾಗಿ ಬಂದು ನನಗೆ ವಿಷವನ್ನು ಸ್ಟಾರ್ಟ್ ಬಿಟ್ಟು ಹಾಕು. ಉಸಿರಿದ್ರೆ ಎಲ್ಲರೂ ಬದುಕೊಳ್ಳಿ. ಸುಕುಮಾರಿಯ ಕೈ ಹಿಡಿಯಲು ಬಂದ ಸುಕುಮಾರ ಸುಡುಗಾಡಿಸುವಂತ ಇದೇ ಖುಷಿಯಲ್ಲಿ ಒಂದು ಹಾಡು. ಓಕೆ, ಖಂಡಿತವಾಗಿಯೂ.
ಈ ಚಾರ ಅಂಗಡಿ ಬಾಹುಬಲಿ ಅಂದ್ರ ಇಡೀ ಊರಿಗೆ ಫೇಮಸ್. ಅಂಥದ್ರಲ್ಲಿ ಈ ಅಂಗನವಾಡಿ ಟೀಚರ್ ಪದ್ಮಾವತಿನ 6 ಮಾಡಿ ಅವಳನ್ನು ತನ್ನ ಬುಟ್ಟಿಗೆ ಹಾಕೊಂಡು ಆಕಿನ ಮದುವೆ ಆಗ್ಬೇಕಂತ ಸ್ಕೆಚ್ ಆಗ್ತಿರ್ಬೇಕಾದ್ರೆ ಆ ಬದ್ಮಾಶ್ ಬೈಕ್ ಮೆಕ್ಯಾನಿಕ್ ಶಿವಲಿಂಗ ಅವನ ತಲೆ ಕೆಡಿಸಿ ಆಕಿನ ತಲೆ ಕೆಡಿಸ್ಬಿಟ್ಟಾನ ನನ್ನ ಮಗ. ಅದಕ್ಕೆ ಹೆಂಡತಿ ಕೆಟ್ಟಿದ ದಿವಸ ಕೆಟ್ಟು ಅಂತ ಗಾದೆನೇ ಐತಿ. ಇವತ್ತು ಆ ಪದ್ಮ ಕೆಡುವ ಮೊದಲು ನಾನು ಅವಳಿಗೆ ಒಂದು ಬುದ್ಧಿ ಕಲಿಸಲೇಬೇಕು. ಅದಕ್ಕೆ ಒಂದು ಚಿಕ್ಕ ಪ್ಲಾನ್ ಮಾಡಿದ್ವಿ. बाबा की जय, बाबा रामपाल की जय, बाबा राम रहीम की जय, गंगी बाबा इस्माइल बाबा की तुमको क्या प्रॉब्लम है बेटे? ಯಪ್ಪ ಹೇಳ್ತೀನಿ ನಿನ್ನೆ बाबा तुमको भला करेगा, भला करेगा. ಯಪ್ಪ ನಿನ್ನೆ ಬಾಳ ಮಸ್ತ್ ಫೋನ್ ಹಚ್ಚಿದ್ರು. ಫೋನ್ ಹಚ್ಚಿ ಹೇಳಿದ್ರು ಇಲ್ಲಿ ಇಸ್ಮಾಯಿಲ್ ಬಾಬಾ ಅಂತ ಬಂದಾರ, ಬೇಡಿದವ್ರು ಬೇಡಿದ ಕೊಡ್ತಾರ, ಕೇಳಿದವ್ರು ಕೇಳಿದ ಕೊಡ್ತಾರ, ಭಾರಿ ಭಯಂಕರ ಅದಾರ, ಹೋಗಿ ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಂದ್ರು ಬಾಬಾ. अच्छा ನಿಮ್ಗೆ क्या प्रॉब्लम है बेटे? ಯಪ್ಪ ನಾ ಹೇಳ್ತೀನಲ್ರಿ, ನನ್ನ ಹೆಸರು ಪದ್ಮಾವತಿ ಅಂತ ಹೇಳಿ ಏನ್ರಿ, ಇವ ನನ್ನ ಲವರ್ ರೀ ಶಿವಲಿಂಗ ಅಂತ ಹೇಳಿ. ಬಾಬಾ ಕೇಳಿ, ನನ್ನ ಹೆಸರು ಪದ್ಮಾವತಿ, ಇವ ನನ್ನ ಲವರ್ ರೀ ಶಿವಲಿಂಗ ಅಂತ ಹೇಳಿ. ಅವ ಚಾಲ ಹಿಡಿದು ಬಾಹುಬಲಿ ಅದಾನಲ್ರಿ, ನನ್ನ ಮದುವೆ ಆಗ್ಬೇಕಂತೇಳಿ ಹಠ ಹಿಡ್ಕೊಂಡು ಕೂತು ಬಿಟ್ಟಾನ್ರಿ. ಅದಕ್ಕೆ ಏನ್ ಮಾಡ್ಬೇಕಂತ ನಂಗೆ ಗೊತ್ತಾಗ್ತದೆ. ಬಾಹುಬಲಿ ಅವನು ನಿನ್ನ ಮನಸ್ಸಲ್ಲಿದ್ದಾನೆ. ಆ ಬಡ್ಡಿ ಮಗ ಬಾಹುಬಲಿ ನೀನು ಎರಡರಿಂದ ನೆಗಡಿ ಬಿದ್ದೋಗ್ಬೇಕು ಬಾಬಾ. ಓಕೆ, ಮೊದಲು ನಿಮ್ದಕ್ಕೆ ಒಂದೊಂದಾಗಿ ಬಿತ್ತಿರ್ಬೇಕು. ಏನಪ್ಪ विधि राशा इसलिए अंदर मेरा रहस्य कोणे ಐತಿ ನೋಡಿ. रहस्य कोणे ಒಳಗೆ ನಿಮಗೆ ಎಲ್ಲ ವರ್ಷದಾಗ ಏನೋ ಸುಖ ಐತಪ್ಪ. ನಡಿ ಹೋಗೋಣ, ಮತ್ತೆ ಶಾಪ್
ಬಾಬಾ ಈಗ ಮಾಡೋದಿದ್ರ ಇಲ್ಲೇ ಮಾಡ್ರಿ ಬಾಬಾ, ಇಲ್ಲೇ ಮಾಡ್ರಿ. ಬಾಬಾ ಡೈಲಾಗ್ ಏಯ್ ಕಾಲೇಜ್ ಜಾತಿಗೆ ಬಿಡ ಪಾಪ ಹಿಂದಕ್ಕೆ तीन दिन 3 रात महाकाली का ध्यान करना है। अच्छा होगा। ಆದ್ರೆ ಒಂದ್ ಮಾತು ಇರ್ತಾನಲ್ರಿ, ಈ ಶಿವಲಿಂಗನ್ ಬಿಟ್ಟು ನನಗೆ ಬದುಕಕ್ ಆಗುದಿಲ್ಲ. ಆ ಬಾಹುಬಲಿ ನಿನ್ನ ಮನಸ್ಸಲ್ಲದ ನೀನು ಆ ಬಾಹುಬಲಿಗೆ ಮದುವೆ ಆಗ್ಬೇಕು. ಯಾರ ಬಡ್ಡಿಂಗ್ ಏನ್ ಮಗ? ಬಾಹುಬಲಿ ಮನಸ್ಸಾದ ಇಲ್ರಿ, ಗಮನ ಇರೋದ್ರಿ, ಬಾಹುಬಲಿ ಇಲ್ರಿ. ಭಕ್ತೆ ಹಾ ಭಕ್ತೆ ನಿಮ್ದಕ್ಕೆ ಬಾಹುಬಲಿನೇ ಮದುವೆ ಆಗ್ಬೇಕು. ಈ ಹರಾಮ್ ಜೊತೆ ಇಲ್ಲಿಂದ ಹೋಗ್ಬೇಕು. ಯಾಕಂದ್ರೆ ನಂದೇನಿದ್ರು ನೇರ ದಿಟ್ಟ ನಿರಂತರ. ಬಾಬಾರ ಬಾಯಾಗ ನೇರ ದಿಟ್ಟ ನಿರಂತರ. ಬಾಹುಬಲಿ ಡೈಲಾಗ್ ಇವನ ಬಾಯಾಗ ಯಾಕೆ ಬಂತು? ಹೆಂಗ್ ಬಂತು? ಈ ದೇವಸ್ಥಿ ಗಂಗಿ ಮಗ ಯಾರ ಇಲ್ಲಿ ಹೋಗ್ತಾನ? ఎక్కడ పోతారా నీ అబ్బ దొంగన కొడక? ಪ್ರೀತಿ ಮಾಡಿದ್ದಿಲ್ಲ, ಆದ್ರೆ ಇಷ್ಟು ಮೋಸ ಮಾಡ್ತಿದ್ದ ಕನಸ್ನಾಗೂ ನಾನು ಅನ್ಕೊಂಡಿದ್ದಿಲ್ಲ. ಬಾಹುಬಲಿ ಇಷ್ಟು ನಿನ್ನ ಪ್ರೀತಿ ಮಾಡ್ತಾ ಇದ್ದೆ, ಆದ್ರೆ ನನಗ ನಂಬಿಸಿ ಮೋಸ ಮಾಡಕ ನಿನಗ ಹೆಂಗಾದ್ರೂ ಮನಸ್ಸು ಬಂತು? ನಾಯಿ ನನ್ನ ಮಗನ. ಏನ ನಡಿ, ನಮ್ಮ ಮೋಸ ಮಾಡಿ ಹೋದ ನನಗ. ಎಲ್ಲರ ಕಂಡಿ ಮತ್ ಖುಷಿಯಾಗಿ ಏನಿಲ್ಲ. ಏನಿಲ್ಲ, ಪಾರಾದೆ ನಿನಗೆ ನಾನು ಇಲ್ಲ. ಇರ್ಲಿ, ಪಾರಾದೆ ನಿನ್ಗೆ ನಾನು. ಅಯ್ಯೋ ದೇವ್ರೆ, ಕೈ ಹಿಡಿದ ಗಂಡನಿಂದ ಸುಖ ಶಾಂತಿ ನೆಮ್ಮದಿ ಏನು ಕೊಡಲಿಲ್ಲ, ಆದ್ರೆ ಅವರಿಗೆ ಮೋಸ ಮಾಡಿದ ಪಾಪಿ ನಾನು. ಆದ್ರೆ ಇಬ್ಬರನ್ನ ಮರೆಯಕ್ಕಾಗದೆ ಒದ್ದಾಡ್ತಾ ಇದೆ. ಯಾಕೋ ಏನು ಇಚ್ಚಿಚ್ಚನಿಗೆ ನನ್ನ ಆರೋಗ್ಯ ಕೂಡ ಕೆಡ್ತಾ ಇದೆ. ಅಯ್ಯೋ, ನಾನು
ಏನ್ ಮಾಡ್ಲಿ ದೇವ್ರೆ, ನನಗೆ ಯಾವ ಕಾಯಿಲೆನೂ ಬರದಂತೆ ಕಾಪಾಡಮ್ಮ, ಕಾಪಾಡು. ಅಣ್ಣ, ಹೇಗಿದೆಯಮ್ಮ ಈ ಅರಮನೆಯಲ್ಲಿ? ನೋಡ್ತೀಯಲ್ಲಣ್ಣ, ಎಷ್ಟು ಖುಷಿಯಾಗಿದೆ ಅಂತ. ನಿನ್ನನ್ನು ಕಣ್ತುಂಬ ನೋಡಬೇಕು ಎಂಬುದೇ ಆ ದೇವರಲ್ಲಿ ನನ್ನ ನಂಬಿಕೆಯಲ್ಲ. ಎಲ್ಲೋ ಸುಡುಗಾಡಿಗೆ ಹೋಗಿಲ್ಲ. ಏನಾಯ್ತು ಬಾ? ಸಂಗೀತದಂತೆ ಜೀವನ ಎಲ್ಲೋ ಸುಡುಗಾಡಿಗೆ ಹೋಗಿಲ್ಲ. ಪ್ರತಿದಿನ ನಿನ್ನ ತಂಗಿಯ ಸೇವೆ ಮಾಡುವುದೇ ನನ್ನ ಕೆಲಸವಾಗಿಬಿಟ್ಟಿದೆ ಇಂದು. ಏನಾಯ್ತು ಬಾ? ಸಂಗೀತದಂತೆ ಜೀವನ ಸಾಗಿಸುತ್ತಿರುವಾಗ ಮತ್ತೇಕೆ ಅಪಸ್ವರ? ನಾಟಕ ಮಾಡಬೇಡ. ನಿನ್ನಿಬ್ಬರ ನಾಟಕದಿಂದ, ಕುತಾಂತರ ನಾಟಕದಿಂದ ನನ್ನ ಭವಿಷ್ಯ ಹಾಳಾಗೋಯ್ತಿದ್ದು. ಯಾಕ್ರಿ ಯಾಕ್ರಿ ಚುಚ್ಚಿ ಚುಚ್ಚಿ ಮಾತಾಡ್ತೀರಾ? ನಾನು ನಿಮ್ಗೆ ಏನ್ ಅನ್ಯಾಯ ಮಾಡಿದೆ ಅಂತ ಹೇಳ್ರಿ. ಏಯ್, ನಿನಗೆ ಏನು ಗೊತ್ತಿಲ್ಲವಾ? ಏನು ಗೊತ್ತಿಲ್ಲತ್ತ ಇವಳಿಗೆ? ನಿನಗೆ ಬ್ಲಡ್ ಕ್ಯಾನ್ಸರ್ ಇರುವ ವಿಷಯ ಗೊತ್ತಿದ್ದು ಗೊತ್ತಿಲ್ಲದಂತೆ ನಾಟಕವಾಗಿ ಮದುವೆ ಯಾಕೆ? ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನಗೆ ಯಾವ ಬದ್ಮಾಶ್, ಏನ್ ನೋಡ್ತಾ ಇದ್ದೀಯಾ? ಸುಮ್ಮನೆ ನನ್ನ ಸುಂದರ ಬಾಳನ್ನು ಬಲಿ ತೆಗೆದುಕೊಳ್ತಿದ್ದ. ದಯವಿಟ್ಟು ನನ್ನನ್ನು ಕ್ಷಮಿಸು. ಅವಳಿಗೆ ಬ್ಲಡ್ ಕ್ಯಾನ್ಸರ್ ಇದ್ದದ್ದು ನಿಜ. ಆದರೆ ನನ್ನ ಸ್ವರ್ಗದಲ್ಲಿರುವ ತಾಯಿ ಸಾಕ್ಷಿಯಾಗಿವೆ. ಈ ವಿಷಯ ಇನ್ನೂ ತನ್ನ ಕೈ ಮಾಡಬೇಕು. ಅಣ್ಣ, ಅಣ್ಣ, ಇಷ್ಟು ದಿನ ಯಾಕೆ ನನಗೆ ವಿಷಯ ಮುಚ್ಚಿಟ್ಟಿದ್ದೆ? ಸಾಕು ಮಾಡಿ ನಿನ್ನ ನಾಟಕ. ಯಾರನ್ನೋ ಪ್ರೀತಿಸಿ ಕೊನೆಗೆ ಮದುವೆ ಮಂಟಪದಲ್ಲಿ ನಾಟಕವಾಡಿ ನನ್ನಿಂದ ತಾಯಿ ಕಟ್ಟಿಸಿಕೊಂಡಾಗಲೇ ಗೊತ್ತಾಯ್ತು ನೀನವನು ಸೂಳರು. ನನ್ನ ತಂಗಿ ವಿನಯಾದರೂ ಚಿಂತೆ ಇಲ್ಲ. ಮತ್ತೊಮ್ಮೆ ನನ್ನ ತಂಗಿಯನ್ನು ಸೂಳ ಎಂಬ ಪಟ್ಟ ಕಟ್ಟಿದ್ದರೆ ನನ್ನ ಚಟ್ಟ ಅಣ್ಣ, ಅವ್ರು ಎಷ್ಟೇ ಆಗಿ ನನಗೆ ಮಾತಲ್ಲೇ ಕಟ್ಟಿದವರು. ದಯವಿಟ್ಟು ಅವ್ರಿಗೇನು ಮಾಡಬೇಡ. ತಂಗಿ, ನಿನಗೆ ಕ್ಯಾನ್ಸರ್ ಇರುವ ವಿಷಯ ಕೇಳಿದ ತಕ್ಷಣ ನನ್ನ ಮದುವೆಯಾಗಲು ಒಪ್ಪಿತು. ಆದರೆ ಮದುವೆ ಮಂಟಪದಲ್ಲಿ ನೀವೆಲ್ಲ ವೈದ್ಯ ವಿರುದ್ಧವಾಗಿ ಇವರನ್ನು ಹೊರತು ಬಿಟ್ಟು ಧರ್ಮ ಸಂಕಲ್ಪ ಬಲ್ಲವರಾದ ತಂಗಿ ದೈವ ಸಂಕಲ್ಪ ಏನಿದೆಯೋ ನಂಗೆ ಗೊತ್ತಿಲ್ಲ. ಆದರೆ ಈ ಕ್ಯಾನ್ಸರ್ ಪೀಡಿತೆ ನನ್ನ ಈ ಸುಂದರ ಅರಮನೆಯಲ್ಲಿ ಇನ್ನು ಒಂದು ಕ್ಷಣ ಇರಕೂಡದು. ಅವಳೊಂದು ಕ್ಷಣ ಇದ್ದರೆ ನಾನೇ ಕೊಲೆಗಾರನಾಗಬೇಕಾಗುತ್ತದೆ ಇವಳು ಸತ್ತ ಮೇಲೆ. ನಾವಿಬ್ರು ಪ್ರೀತಿಸಿ ಮದುವೆ ಆಗೋದು. ದೂರ ಮಾಡಿ ಹೇಗಿರ್ತೀನಿ? ಹೇಳ್ರಿ. ದಯವಿಟ್ಟು ನನ್ನ ಮನೆಯಿಂದ ಹೊರಗೆ ಹೋಗ್ಬೇಡಿ. ನಿಮ್ ಗಾಡಿ No! ನನಗೆ ಮೋಸ ಮಾಡಿ ಮದುವೆಯಾದವಳನ್ನು ನಾನು ಈ ಮನೆಯಲ್ಲಿ ಒಂದು ಕ್ಷಣವೂ ಇಟ್ಟುಕೊಳ್ಳಲಾರೆ. ಮೊದಲು ತೊಲಗಲೇ ಕರೆದುಕೊಂಡು ಹೋಗಲಿಕ್ಕೆ ಮೊದಲು ಕರೆದುಕೊಂಡು ಹೋಗಲಿಕ್ಕೆ ತಂಗಿ, ತಂಗಿ, ನಮ್ಮಂತ ಬಡವರಿಗೆ ನನ್ನನ್ನು ಹಾರಾಣಿಯಾಗಿ ನೋಡಿಕೊಳ್ಳುತ್ತೇನೆ. ನಡೆಯಮ್ಮ. ಸೋದರಿಯ ಭವಿಷ್ಯಕ್ಕಾಗಿ ದುಡಿಮೆಯಾಡಿ ಬಂದು
ಸ್ವಾರ್ಥಿಗಳ ನುಡಿಯಲ್ಲಿ ಇದು ನೀನು ಅವಳು ಬಂದ ತಕ್ಷಣ ಅವಳ ಸರ್ವನಾಶವನ್ನೇ ಮಾಡಲೇಬೇಕು. ನೋಡು, ನಿನ್ನನ್ನು ಬಿಟ್ರೆ ನನಗೆ ಶಿಲಾಭಿಷೇಕ ಯಾರು ಮಾಡ್ತಾರೆ? ಗೋಲ್ಕಡೆ ನರಸಿಂಹ ಬಂದರೆ ನನ್ನನ್ನು ಸಾಯಿಸಲು ಬಂದಿರುವ ಪಾಪಿ ನೀನು. ನನ್ನನ್ನು ಸಾಯಿಸಲು ಬಂದಿರುವೇನೋ ರಾಕ್ಷಸ. ನಿನ್ನೊಂದಿಗೆ ಮಾಡಬೇಕಾದ ಕೆಲಸ ತುಂಬಾನೇ ಇದೆ. ಅದು ನನ್ನಿಂದ ಸಾಲ ಪಡೆದು ಸಾಲಕ್ಕೆ ಚಕ್ರಿ ಬಡ್ಡಿಯನ್ನು ಕೊಡದೆ ನನ್ನನ್ನು ಚಕ್ರ ತೀರ್ಥಕ್ಕೆ ಕಳಿಸಲು ಸಿದ್ಧನಾದಲ್ಲ ನಿನ್ನನ್ನು. ಅದಕ್ಕೆ ಇಂದು ನಿನ್ನನ್ನು ಬಂಧಿಸಿದ್ದೇನೆ. ಪಶುವೆ, ಮಗಳ ಸಮನಾಗಿರುವ ನನ್ನ ಮೇಲೆ ಬಲಾತ್ಕಾರ ಮಾಡೋದು ನಾಚಿಕೆ ಆಗುವುದಿಲ್ಲ ನಿನ್ನ ಜನ್ಮಕ್ಕೆ. ನೋಡು ಅನಿಸಿಕೆ, ನಾಚಿಕೆ ಮಾನ ಮರ್ಯಾದೆ ನಮ್ಗೆ ಏನಿಲ್ಲ. ಯಾಕಂದ್ರೆ ಅಂದಿನ ಸೇಡು ತೀರಿಸ್ಕೊಳ್ಬೇಕು. ಆ ದುಶ್ಯಾಸನ ದ್ರೌಪದಿಯ ಸೀರೆ ಎಳೆಯುವಾಗ ಆ ಭೀಮನ ಕತೆ, ಆ ಅರ್ಜುನ ಗಾಣಿವ ಏನ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅಂಥದ್ರಲ್ಲಿ ನಿನ್ನನ್ನು ಕಾಪಾಡಿಗೆ ಯಾವ ಚಿನ್ನ? ದ್ರೌಪದಿಯನ್ನ ಕೊನೆಗೆ ಶ್ರೀಕೃಷ್ಣ ಪರಮಾತ್ಮನೇ ಕಾಪಾಡಿದ್ದು ಅದನ್ನು ಗೊತ್ತಿರಲಿಲ್ಲ. ನೋಡೆ, ಆ ಭಗವಂತನ ಕಾಲ ಯಾವಾಗ ಹೊರಟೋಯ್ತು. ಈ ಕಲಿಯುಗದಲ್ಲಿ ನಿನಗೆ ರಕ್ಷಣೆ ಮಾಡಲಿಕ್ಕೆ ಯಾವ ಭಗವಂತ ಬರೋದಿಲ್ಲ. ರಾಕ್ಷಸ ಕಣ್ಣಿಟ್ಟರೆ ಇದೇ ಕನ್ನಡ ಎಚ್ಚರ, ನನಗೆ ಎಚ್ಚರ, ನನಗೆ ಎಚ್ಚರ ಕೊಡುವ ಲುಚ್ಚ ನೀನು. ಅಂಬರದಲ್ಲಿ ಅಂಬಿತ ಮಿತ್ರ ಇರೋದು. ಅಂಬದಿಯನ್ನು ನಂಬಿ ಬಂದವರ ಜೀವಳಿಸುವನೇ ಈ ಅಂಬಿಗ. ಇವತ್ತು ನಿನ್ನ ಕೈಯಲ್ಲಿ ಅಸ್ತ್ರಕ್ಕೆ ನೀನು ಬಚಾವಾದೆ. ಆದ್ರೆ ದಿಕ್ಕಿಲ್ಲದ ಈ ಹಕ್ಕಿಯ ರೆಕ್ಕೆ ಕತ್ತರಿಸಿ ನಾನು ಬಯಸಿದ ಸವಿಗೂಟ ಸೇವಿಸುತ್ತೇನೆ. ಈ ನದಿನ ತುಮಗಡೆ ಕರುಣೆ ತೋರಿಸಿದ್ರೆ ಕರುಣಾಮಯಿ ದಯವಿಟ್ಟು ಕ್ಷಮಿಸ್ಬಿಡಿ, ನಿಮ್ ಕಾಲಿಗೆ ಬಿದ್ಬಿಟ್ಟು. ಯಾಕೆ ಈ ಭಕ್ತ ವಾತ್ಸಲ್ಯನೊಂದಿಗೆ ಚದುರಂಗ ನಾಟ ಮಾಡಿಬಿಟ್ಟೆ?
ಆದರೆ ನನ್ನನ್ನೇ ಸಾಯಿಸುವಂತೆ ಮಾಡ್ತಾರೆ. ರಾಮಾಯಣ ವೇಷದಲ್ಲಿ ಬಂದ ಇಂದ್ರನಿಗೆ ತನ್ನ ದೇಹ ಕವಚವನ್ನೇ ಕತ್ತರಿಸಿಕೊಟ್ಟ. ಈ ಅಮೃತ ವರ್ಷಿಣಿಯೇ ನನ್ನ ಮನೆ ಬೆಳಗುವಂತೆ ಎಂದು ತಿಳಿದು ನನ್ನೆಲ್ಲ ಆಸ್ತಿಯನ್ನು ಅವಳಿಗೆ ಒಂದು ಹೆಣ್ಣಿನಿಂದ ಮೋಸ ಹೋದ ಮೇಲೆ ನಾನು ನಾನು ಬದುಕಬೇಕು. ನನ್ನ ಬದುಕಬೇಕು ಆದರೆ ನನ್ನ ಬಾಳನ್ನು ದುರಂತ ಮಾಡಿದ ಆ ಹೆಣ್ಣಿನ ಬಾಳನ್ನು ದುರಂತ ಮಾಡಬೇಕು. ದುರಂತ ಮಾಡಬೇಕು ದೇವಾ. ಇದು ಈ ದುರಂತ ಪ್ರೇಮಿಯ ಅಲ್ಲ ಅವನ ಏನೋ ಮಾಡಕ್ ಹೋಗಿ ಏನೋ ಆಗೈತ್ ನೋಡಿ. ಆ ಕೆರೆ ಮೇಲೆ ಕೊಬ್ಬಿಸ್ಕೊಂಡು ತಿಕ್ಕಾ ತೊಳೆದ್ ಬಿಟ್ಟಿದ್ರಂತ ಹಂಗಾಗಿ ನನ್ನ ಪರಿಸ್ಥಿತಿ. ಏ ಮಗನ, ನೀ ಚಮ್ಮಷ್ಟೇ ಅಲ್ಲ, ತೂತ್ ಪೂಜೆ ಅಲ್ಲಿನ ತಟ್ಟೆ ತಗೊಂಡು ಅನ್ನ ಭಿಕ್ಷೆ ಮಾಡ್ತೀನಿ ಮಗನ. ಹುಷಾರ್. ಏ ಮಗನ, ಏನ್ ಅನ್ಕೊಂಡೆ? ಪದೇ ನನ್ನ ದಾರಿ ಗಂಟೆ ಬರಕ್ ಹೋಗ್ಬೇಡ ನೋಡು. ಪದ್ಮ ನನ್ನ ಲವರ್ ಅದಾಳ, ಅಕ್ಕಿ ಜೊತೆ ನಾ ಮದುವೆ ಆಗೋದು. ಏ ಮಗನ, ನಾನು ಆಕೆ ಗೋವಾ ಬೀಚ್ ಗೋಕರ್ಣ ಬೀಚ್ ಅಂತ ಹೇಳಿ 2 ತಿಂಗಳಿಂದ ನನ್ನ ಅಂಗಡಿ ಬಂದ್ ಮಾಡಿ ತಿರುಗಾಡ್ತಾ ಇದ್ದೀನಿ. ಮತ್ತೇನಾದ್ರೂ ಗಂಟೆಗೆ ಬಂದೆ ಅಂದ್ರೆ ನೀನು ಈಗಾಗಲೇ ಮದುವೆ ಆಗಿ ಮಕ್ಕಳ ವಿಷಯ ಅವಳಿಗೆ ಹೇಳ್ಬಿಡ್ತೀನಿ ಮಗನ. ನನಗೆ ಮಕ್ಕಳ ಮಗನ ನೀವೇನಿರು ಹೆಸರು ಹಾಕಿದವಲ್ಲಪ್ಪ ಮಗಳಿದ್ದಾಳೆ. ಎಲ್ಲಂತ ಹುಡ್ಕೋದ್ ನಿನ್ನ. ಆ ಬಾಹುಬಲಿ ಎಷ್ಟು ಮೋಸ್ಕರದನ ಗೊತ್ತಾ? ನನ್ ಮದುವೆ ಆಗೋದು ಆಗ್ತೈತೆ ಅಂತ ಯಾಕಡೆನೋ ಓಡೋಗ್ಬಿಟ್ಟ. ನಾನು ಓಡಿ ಹಾಳಾಗ್ ಹೋಗ್ಲಿ ಬಿಡ. ಈಗ ಏನ್ ಮಾಡುವಂತಿ? ಮದ್ವೆ ಆಗಂತಿಲ್ಲ. ನಾನ್ ನಿನ್ ಮದುವೆ ಆಗೋಕೆ ನಿನ್ ಹತ್ರ ಏನಾಯ್ತು? ಎಲ್ಲ ಐತೆ ನನ್ನ ಹತ್ರ. ಏನು? 1,000 ರೂಪಾಯಿ ಕೊಡ್ಕೊಂಡು ತಗೊಂಡ್ಬಂದೆ. 8 ಕಾಲ ಆಯ್ತು ನೋಡಿ. ಹೌದಾ? ಯಾವ ಕಾಲ ಬರ ಮುಂಚ ಇದು ನಿನಗೆ ಕಟ್ಟಾಗ್ಬಿಡ್ತೀನಿ ನೋಡು. ನೀ ನನ್ ತಾಳೆ ಆದ್ರೂ ಏನೋ ಬಾಹುಬಲಿ ಬಿಟ್ಟು ಬಾಳಕ ಮನ್ಸು ಆಗ್ತಾ ಇಲ್ಲ. ಎಲ್ಲಿ ಸತ್ಯ ನೆಗೆದಿದ್ದು ಹೋಗ ಅವನ ಇಲ್ಲ, ನನ್ಗೆ ಯಾಕೋ ಅನುಮಾನ ಬರತೈತಿ. ಹೈಟು ಪರ್ಸನಾಲಿಟಿ ಈ ಕಡೆನೇ ನೋಡಿದ್ರೆ ಕಿಚ್ಚ ಸುದೀಪ್, ಈ ಕಡೆನೇ ನೋಡಿದ್ರೆ ದರ್ಶನ. ಸೇಮ್ ಬಾಹುಬಲಿ ಕನಕ. ಬಾಹುಬಲಿ ಬಿಟ್ಟು ಯಾರು ಈಗ ತಲೆ ಕಟ್ತಿ ಕಟ್ಟ ಬಿಡ್ತಿ. ಈಗಾಗಲೇ ಮದುವೆ ಆಗಿ ಮಕ್ಕಳಿದ್ದಾಳೆ, ಮತ್ತೆ ಈಕೆಗೆ ಮದುವೆ ಆಗಬೇಕು ಅಂತ ಏನು ಮಗನ? ಮದುವೆ ಮೇಂಟೈನ್ ಮಾಡಿ ಬೀಳಾದಂಗೆ ಇವತ್ತ ಮನುಷ್ಯನ ಮುಂದೆ ಹೀಗೆ ಇಲ್ಲೇ
ಆದ್ರೆ ನೀ ಇಷ್ಟು ಒಳ್ಳೆವಂತ ನನಗೆ ಗೊತ್ತಿರ್ಲಿಲ್ಲ ಬಿಡ. ಎಂತೆಂತವ್ರಿಗೆ ನೋಡ ಬೂದಿ ಮುಚ್ಚಿದ ಕೆಂಟವ ಅಂತವನಿಗೆ ಹೋಗಿ ಹೋಗಿ ನಾನು ಅಂತ ಸಂಘ ಮಾಡಿದ್ಯಲ್ಲ, ಬೆಳ್ತಾನೆ ಟೈಮ್ ವೇಸ್ಟ್ ಮಾಡಿಬಿಟ್ನಲ್ಲ. ಕೆಲಸ ಮಾಡೋ ಮದುವೆ ಆಗ್ಬಿಡಿ. ಹೌದು ಸರಿಯ ಮಂತ್ರಾಗಿದ್ರೆ ಹೇಳ್ತಾರೆ. ಹೌದಾ ನಡಿ. ಈ ನರಸಿಂಹ ಕುಲಕರ್ಣಿಯ ಆರ್ಭಟಕ್ಕೆ ಇಡೀ ಕರ್ನಾಟಕವೇ ನಡೆಯುತ್ತಿರುವಾಗ ನನ್ನನ್ನು ಅನುಗಮನಿಸಲು ಬರುತ್ತಿದ್ದಾರೆ ಆ ಸರ್ಕಾರದ ನಾಯಿ ಜಿಲ್ಲಾಧಿಕಾರಿ ಆಯುಷ್. ಅದೆಂದಿಗೂ ಸಾಧ್ಯವಿಲ್ಲ. ಸಾವಿರಾರು ಜನರು ನನ್ನ ಭೂಗತ ಸಾಮ್ರಾಜ್ಯದಲ್ಲಿ ದುಡಿಯುತ್ತಿರುವಾಗ ನನ್ನನ್ನು ಸಾಯಿಸಲು ಈ ಜಗತ್ತಿನಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ. ಆ ಬಡವಿಕಾರಿ ಸೂರ್ಯ ಪ್ರಕಾಶನ ಸಾಯಿಸಿ ಆ ಡಿಸಿಯನ್ನು ಮಟ್ಟ ಹಾಕಿ ಕೊನೆಗೂ ಆ ಭುವನೇಶ್ವರನು ಎಂಬ ಸದನಿಗೆ ಭುವನೇಶ್ವರನಿಗೆ ಕೊಚ್ಚಿ ಕೊಲ್ಲಲಿಕ್ಕೆ ಆ ಭೂತೇಶನಿಂದಲೂ ಸಾಧ್ಯವಿಲ್ಲ. ನೀನು ನನ್ನನ್ನು ಯಮಸದನಕ್ಕೆ ಕಳಿಸ್ತೀನೋ? ನೀನೇ ಯಮಸದನಕ್ಕೆ ನನ್ನನ್ನು ಯಮ ಸದನಕ್ಕೆ ಕಳಿಸಿದು ಅಷ್ಟು ಸುಲಭದ ಮಾತಲ್ಲ. ಭುವನೇಶ್ವರ ನೆನೆಸಿಕೋ ಆ ನನ್ನ ಯಮಲೋಕದ ಮಾಯನು. ಈ ಭುವನೇಶ್ವರನು ಸಾಯಿಸಿ ಸಾಕ್ಷಿಯಾಗಿ ನಾಶ ಮಾಡಿಬಿಟ್ಟೆ. ಇದೇ ವಜ್ರಮೂರ್ತಿಯಿಂದ ವಧೆ ಮಾಡುತ್ತೇನೆ. ವಜ್ರ ಮುಷ್ಟಿಯಿಂದ ವಜ್ರ ದೇಹಿಯ ವಧೆ. ಅವನ ಹೋದ ಜಾಗಕ್ಕೆ ನಿನ್ನನ್ನು ಕಳಿಸುತ್ತೇನೆ. ಸಿದ್ಧನಾಗು ಮಗನೇ, ಸಿದ್ಧನಾಗು. ಕೊನೆಗೂ ಸಿದ್ದು ಗುಡುಗುಲು ಅಂತ್ಯ. ಗುಡುಗು ಸಿಡಿಗಳ ಆರ್ಭಟ ಅಂತ್ಯ. ನನ್ನನ್ನು ಕ್ಷಮಿಸ್ಬಿಡಮ್ಮ. ನಾನು ಮಾಡಿದ ತಪ್ಪಿಗೆ ನನ್ನನ್ನು ಕ್ಷಮಿಸ್ಬಿಡಮ್ಮ. ಮೈಮೇಲೆಲ್ಲ ರಕ್ತ. ಅಯ್ಯೋ ಏನಾಯ್ತು? ಮಾಡಿದಕ್ಕೆ ನನಗಿಂತ ಶಿಕ್ಷೆ. ಇಲ್ಲ ಪ್ರಿಯ, ನನಗೆ ದ್ರೋಹ ಮಾಡಿದರು. ನೀನು ಆಲೋಚಿಸಿ ಸಮುದ್ರ ಸುಳಿಯಿಂದ ನನ್ನನ್ನು ಪಾರು ಮಾಡಿ ನೀನು ಸುಳಿಯೋಕೆ ಸಿದ್ದು ಬಿಟ್ಟರು. ಕ್ಯಾಪ್ಟನ್
ಈ ಹೋಗೋ ಜೀವಕ್ಕೆ ಆಸ್ಪತ್ರೆ ಬೇಡಣ್ಣ, ಬೇಡ. ನಾನು ನಮ್ಮಮ್ಮ ಇದ್ದಾರಲ್ಲ, ಅಮ್ಮನ ಹತ್ರ ಹೋಗ್ತೀನಣ್ಣ.